ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ. ಸ್ವಾಗತ ಮಾಡ್ತೀನಿ. ಇದು ಮುಂದಿನ ಎಲೆಕ್ಷನ್ ಮೇಲೆ ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರ್ನ ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಅವರು ಸರ್ವ ಸ್ವತಂತ್ರರು, ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ. ಸೊ ಹಾಗಾಗಿ ಅವರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ಗೂ JDSಗೂ ಸಂಬಂಧ ಇಲ್ಲ, ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಇನ್ನು ಬಹಳ ದೂರ ಇದೆ, ಇನ್ನ 2.25 ವರ್ಷ 2.25 ವರ್ಷ ಇದೆ. ಸರ್, ಇದೆಲ್ಲದರ ಮಧ್ಯೆ ಸಿಎಂ ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ ಸರ್. ಇವತ್ತಿಂದ ಮಾಡಲೇಬೇಕಲ್ಲ, ಬಜೆಟ್ ರಾಜ್ಯಕ್ಕೆ ಕೊಡಲೇಬೇಕಲ್ಲ. ಈಗ ಅವರು ಅತಿ ಹೆಚ್ಚು ಬಜೆಟ್ಗಳನ್ನ ಕೊಟ್ಟಿರಂತ ಕೀರ್ತಿ, ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ. ಅಣ್ಣತಮ್ಮ ದಿನ ಬೆಳಗಾದ್ರೆ ಯಾರ ತಲೆ ಹೊಡಿಬೇಕು ಅಂತ ನೋಡ್ತಾರೆ, ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡ್ಬೇಕಂತ ನೋಡ್ತಾರೆ. ಅಂತವರಿಗೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೊಡ್ತಾರಾ ಅನ್ನುವಂತ ಪ್ರಶ್ನೆನ ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಬೇಕಾದ್ರೆ ಒಂದು ದಿನ ಬನ್ನಿ, ಕುಮಾರಸ್ವಾಮಿದೇ ಮಾತಾಡೋಣ. ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿನ ನಿಮ್ಗೆ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿ ಇದ್ರೆ ಹೇಳ್ತೀನಿ ಅಲ್ಲ. ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ. ಸ್ವಾಗತ ಮಾಡ್ತೀನಿ. ಇದು ಮುಂದಿನ ಎಲೆಕ್ಷನ್ ಮೇಲೆ ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರ್ನ ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಅವರು ಸರ್ವ ಸ್ವತಂತ್ರರು, ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ. ಸೊ ಹಾಗಾಗಿ ಅವರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ಗೂ JDSಗೂ ಸಂಬಂಧ ಇಲ್ಲ, ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಇನ್ನು ಬಹಳ ದೂರ ಇದೆ, ಇನ್ನ 2.25 ವರ್ಷ 2.25 ವರ್ಷ ಇದೆ. ಸರ್, ಇದೆಲ್ಲದರ ಮಧ್ಯೆ ಸಿಎಂ ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ ಸರ್. ಇವತ್ತಿಂದ ಮಾಡಲೇಬೇಕಲ್ಲ, ಬಜೆಟ್ ರಾಜ್ಯಕ್ಕೆ ಕೊಡಲೇಬೇಕಲ್ಲ. ಈಗ ಅವರು ಅತಿ ಹೆಚ್ಚು ಬಜೆಟ್ಗಳನ್ನ ಕೊಟ್ಟಿರಂತ ಕೀರ್ತಿ, ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ. ಅಣ್ಣತಮ್ಮ ದಿನ ಬೆಳಗಾದ್ರೆ ಯಾರ ತಲೆ ಹೊಡಿಬೇಕು ಅಂತ ನೋಡ್ತಾರೆ, ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡ್ಬೇಕಂತ ನೋಡ್ತಾರೆ. ಅಂತವರಿಗೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೊಡ್ತಾರಾ ಅನ್ನುವಂತ ಪ್ರಶ್ನೆನ ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಬೇಕಾದ್ರೆ ಒಂದು ದಿನ ಬನ್ನಿ, ಕುಮಾರಸ್ವಾಮಿದೇ ಮಾತಾಡೋಣ. ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿನ ನಿಮ್ಗೆ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿ ಇದ್ರೆ ಹೇಳ್ತೀನಿ ಅಲ್ಲ.